ಇದು ಸಿಂಪಲ್ ಆಗಿ ಮಾಡುವಂಥ ರೆಸಿಪಿ. ಇದು ಚಿನ್ನಮ್ಮ ಹೆಂಗೈತೆ ಟೇಸ್ಟ್? ಹಾಯ್ ಫ್ರೆಂಡ್ಸ್, ಇವತ್ತು ನವಂಬರ್ 1 ಕನ್ನಡ ರಾಜ್ಯೋತ್ಸವದ ದಿನ. ಹಾಗಾಗಿ ಇವತ್ತು ನಮ್ಮ ಚಾನಲ್ನಲ್ಲಿ ವೆಜ್ ಪಲಾವ್ ಮಾಡ್ತಾ ಇದ್ದೀವಿ. ಮತ್ತು ಕನ್ನಡ ರಾಜ್ಯೋತ್ಸವದ ವಿಶೇಷವಾಗಿ ಇವತ್ತು ಏನು ಹೇಳ್ತಾ ಇದ್ದೀವಲ್ಲ, ನಾವು ಕನ್ನಡ ರಾಜ್ಯೋತ್ಸವದಂದು ನಾವು ಯಾವತ್ತಿಗೂ ನವಂಬರ್ ಕನ್ನಡಿಗರಾಗಿರೋದು ಬೇಡ, ನಂಬರ್ 1 ಕನ್ನಡಿಗರಾಗಿರೋಣ. ಹಾಗೆ ಹೇಳ್ಕೊತ ಜೈ ಕರ್ನಾಟಕ ಅನ್ಕೊತ ಇವತ್ತಿಂದ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಬನ್ನಿ. ಪಲಾವಿಗೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅವನ್ನ ಜಸ್ಟ್ ಇದು ಮಾಡ್ಕೊಳೋದಷ್ಟೇ, ಹೆಚ್ಚಿ ರೆಡಿ ಮಾಡಿ ಪಲಾವ್ ಮಾಡೋದು. ಸೋಯಾಬೀನ್ ಒಂದು ತಂದಿದ್ದೀವಿ, ಅದನ್ನು ಇವಾಗ ನೆನೆ ಹಾಕ್ತೀವಿ. ಅದೊಂದು ಮಾಡಿ ಇವತ್ತು ಸೋಯಾಬೀನ್ ಪಲಾವ್ ಮಾಡ್ತಿರೋದು. ವೆಜ್ ಬಿರಿಯಾನಿ ಮೀನ್ಸ್ ವೆಜ್ ಬಿರಿಯಾನಿ ಅಂದ್ಕೊಳ್ಳಿ. ವೆಜ್ ಬಿರಿಯಾನಿನ ಮಾಡ್ತಾಯಿದ್ದೀವಿ, ಬನ್ನಿ ನೋಡೋಣ. ಏನಾಗಿ ನಾವು ಮಾಡ್ತಾ ಇರೋದು ಸೋಯಾಬೀನ್ ವೆಜ್ ಬಿರಿಯಾನಿ. ಅದಕ್ಕೋಸ್ಕರ ಸೋಯಾಬೀನ್ ತಂದಿದ್ದೀನಿ. ಇದನ್ನು ನೆನೆ ಹಾಕ್ಕೊಂಡಿರ್ತೀನಿ, ಅಂದರೆ ಬಿರಿಯಾನಿ ಆಗೋ ಟೈಮಲ್ಲಿ ಆಮೇಲೆ ಇದಕ್ಕೆ ಹಾಕ್ತೀವಿ. ಇವಾಗ ಜಸ್ಟ್ ಅದನ್ನು ನೆನೆ ಹಾಕ್ಕೊಂಡಿರ್ತೀನಿ. ನೆಕ್ಸ್ಟ್ ಹೋಗೋಣ ಬನ್ನಿ. ಈರುಳ್ಳಿ ಹೆಚ್ಕೊಂಡಿದ್ದಾಯಿತು. ನೆಕ್ಸ್ಟು ಟೊಮೊಟೊ ಇದಾವಲ್ಲ, ಟೊಮೊಟೊಗಳ್ನ ಹೆಚ್ಕೊಳ್ಳೋಣ. ಇದನ್ನು ಜಾಸ್ತಿ ತೆಳ್ಳಗೇನು ಮಾಡ್ಕೊಳೋದು ಬೇಡ, ಹಾಗೆ 2-3 ಸ್ಲೈಸಸ್ ಮಾಡ್ಕೊಂಡ್ರೆ ಸಾಕು. ಟೊಮೊಟೊ ಹಾಕೋದು ಕೇವಲ ಟೇಸ್ಟಿಗೋಸ್ಕರ ಅಷ್ಟೇ. ಎಲ್ಲ ಇವಾಗ ಮೆಣಸಿನ್ಕಾಯಿನ ಜಾಸ್ತಿ ಸಣ್ಣಕ್ಕೆ ಇದು ಮಾಡ್ಕೊಳೋದು ಬೇಡ, ಉದ್ದುದ್ದ ಹಾಗೆ ಕೊಯ್ಕೊತೀವಿ. ಅದಕ್ಕೂ ಮುಂಚೆ ತೊಳ್ಕೊಳೋಣ. ಯಾವುದೇ ಇದು ಮಾಡಿರಿ ಫಸ್ಟು ತೊಳ್ಕೊಬೇಕು ಸ್ವಲ್ಪ ನೀರಲ್ಲಿ, ಒಳ್ಳೆ ನೀರಲ್ಲಿ. ಜಸ್ಟ್ ಹೀಗೆ ಉದ್ದ ಕಟ್ ಮಾಡಿಕೊಂಡ್ರೆ ಆಯಿತು. ಇದು ಯಾಕಂದರೆ ಖಾರಕ್ಕೋಸ್ಕರ ಹಾಕೋದಲ್ಲ, ಟೇಸ್ಟಿಗೋಸ್ಕರ ಹಾಕೋದು. ಇದು ಕೂಡ ಹೀಗೆ ಸ್ಲೈಸಸ್ ಮಾಡ್ಕೊಂಡ್ರಿ ಮಾಡೋಣ. ಅದಕ್ಕೆ ಬೇಕಾಗಿರೋ ಫಸ್ಟ್ ಐಟಮ್ಮು ಎಣ್ಣೆ. ಹಾಕಿಷ್ಟು ಎಣ್ಣೆ ಹಾಕ್ಕೊಳೋಣ. ಎಣ್ಣೆ ಕಾದೈತೆ. ಎಣ್ಣೆ ಕಾದಿರೋದಕ್ಕೆ ಪಲಾವ್ ಎಲೆ ಬರ್ತಾವೆ, ಬಿರಿಯಾನಿ ಎಲೆ. ಇದು ಬಿರಿಯಾನಿ ಎಲೆ ಹಾಕ್ಕೊಂಡು ಮತ್ತು ಏಲಕ್ಕಿ, ಚಕ್ರಗು ಇವೆಲ್ಲ ಇರ್ತವೆ, ಲವಂಗ, ಅವನ್ನೆಲ್ಲ ಹಾಕಿ ಕಂದು ಬಣ್ಣ ಆಗೋ ತನಕ ಉರಿಬೇಕು. ಇವಾಗ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡ ಮೇಲೆ ಕಂದು ಬಣ್ಣ ಆಗೋ ತನಕ ಕ್ಲೀನಾಗಿ ರೋಸ್ಟ್ ಮಾಡ್ಕೊಬೇಕು. ಅದು ಭಾಳ ಮುಖ್ಯ ಆಗೋದು. ಎಲ್ಲರೂ ಕೂಡ ಸೌದೆ ಒಲೆ ಊಟ ಅಂತ ಎಲ್ಲೆಲ್ಲೋ ಹೋಗ್ತಾರೆ ಹುಡ್ಕೊಂಡು ತಿನ್ನಲಿಕ್ಕೆ ಮಾಡಲಿಕ್ಕೆ. ಆದರೆ ನಾವು ಇಲ್ಲಿ ಸೌದೆ ಒಲೆದು ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಇದು ಸೌದೆ ಒಲೆನೇ, ಗ್ಯಾಸ್ ಒಲೆ ಏನಲ್ಲ. ಜಸ್ಟ್ ಏನು ಬ್ಲೋವರ್ ಇದೆ, ಅದಕ್ಕೆ ಜೋರಾಗಿ ಒಂದು ಸ್ವಲ್ಪ ಉರಿಯುತ್ತೆ. ಹಾಗಾಗಿ ಸೌದೆ ಒಲೆ ಎಲ್ಲೆಲ್ಲೋ ಹುಡ್ಕೊಂಡೋಗಿ ಇದು ಮಾಡ್ತಾರೆ. ನಾವು ನಮ್ಮ ಜಾಗದಲ್ಲೇ ನಾವೆಲ್ಲ ಫ್ರೆಂಡ್ಸ್ ಸೇರ್ ಮಾಡ್ಕೊತಿರ್ತೀವಿ. ಇದನ್ನು ಭಾಳ ಚೆನ್ನಾಗಿ ಅನ್ಸುತ್ತೆ. ಇವಾಗ ಕಂದು ಬಣ್ಣಕ್ಕೆ ಬಂದಾಯಿತು. ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊತೀವಿ. ಹೆಚ್ಚಿದ್ದೀನಲ್ಲ ಉದ್ದುದ್ದ ಮೆಣಸಿನ್ಕಾಯಿ, ಅದು ಸ್ವಾದ ಹೇಳ್ಕೊಳ್ಲಿಕ್ಕೆ. ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಅದಕ್ಕೆ ನಾವು ಹೆಚ್ಕೊಂಡಿರೋಂಥ ಟೊಮೊಟೊ ಅಷ್ಟು ಎಲ್ಲ ತರಕಾರಿ ಏನೇ ಆಗಲಿ ಹೆಚ್ಕೊಂಡಿರೋದು ಹಾಕ್ಕೊಬೇಕು. ಇವಾಗ ಮತ್ತೆ ಸ್ವಲ್ಪ ಹೊತ್ತು ದೂರ ಇಡಬೇಕು. ನಾವು ಹಾಕಿರೋ ಐಟಮ್ಸ್ ಎಲ್ಲ ಚೆನ್ನಾಗಿ ಕಂದ್ಕೊಂಡಿದೆ ಅಂತಂದರೆ ಚೆನ್ನಾಗಿ ರೋಸ್ಟ್ ಆಗಿದೆ. ಅದಕ್ಕೆ ಟೇಸ್ಟಿಗೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಕೂಡ ನಾವೇ ಪ್ರಿಪೇರ್ ಮಾಡ್ಕೊಂಡಿರೋದು. ಕುಟ್ಟಿ ಅರಿಶಿನ ಪುಡಿ, ಇದು ಸ್ವಲ್ಪ ಅಷ್ಟೇ ಸಾಕು. ಇದು ಇಲ್ಲಾಂದರೆ ಜಾಸ್ತಿ ಹಳದಿ ಆಗಿಬಿಡುತ್ತೆ. ಅದ್ರ ಜೊತೆ ಇದು ಪುದೀನ ಒಣಗಿರೋ ಪುದೀನ ಕೂಡ ಹಾಕ್ಕೊತೀವಿ. ಇದೇ ಟೇಸ್ಟ್ ಬರೋದು ಬಿರಿಯಾನಿಗೆ, ಅಸಲಿ ಬಿರಿಯಾನಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಖಾರದ ಪುಡಿ ಇದು ಸಾಕು. 2 ಸ್ಪೂನ್ ಹಾಕ್ಕೊಂಡ್ರೆ. ಇದು ಕೊತ್ತಂಬರಿ ಕಾಳನ್ನ ಪುಡಿ ಮಾಡಿಸಿರೋದು, ಅದು ಅಷ್ಟೇ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಆಯಿತು. ಬಿರಿಯಾನಿಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತಿದ್ದು. ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ. ಇವಾಗ ಎಲ್ಲರೂ ಸೀಕ್ರೆಟ್ ರೆಸಿಪಿ ಅಂತಾರಲ್ಲ, ಇದು ಆ ಥರ ನಮ್ಮ ಸೀಕ್ರೆಟ್ ರೆಸಿಪಿ. ಇದಿಲ್ಲ ಅಂದರೆ ಯಾವ ಅಡುಗೆನೂ ನಮ್ಮ ಮನೇಲಿ ಟೇಸ್ಟ್ ಬರೋಲ್ಲ. ಅದಕ್ಕೋಸ್ಕರ ಇದು ನಮ್ಮ ಸೀಕ್ರೆಟ್ ರೆಸಿಪಿ. ಇದನ್ನು ಹಾಕಿದ್ರೇ ಅಸಲಿ ಸ್ವಾದ ಸಿಗೋದು. ಇದನ್ನು ಹಾಕಿದ ಮೇಲೆ ನೋಡಿ ನಮ್ದು ಏನು ಅಂತಂದು ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ. ಗರಂ ಮಸಾಲ ಇದು ನಾವೇ ಮಾಡ್ಕೊಂಡಿರೋದು ಮನೆಯಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ, ಉಪ್ಪು ಹಾಕಲಿಲ್ಲ ಅಂದರೆ ಯಾವ ಅಡುಗೆನೂ ರುಚಿ ಇರಲ್ಲ ಅಂದ್ಕೊಂಡಿದ್ದೀನಿ. ಹಾಗಾಗಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸಾಕು.
ನೆನೆ ಹಾಕಿರೋಂಥ ಸೋಯಾಬೀನ್ಸ್ಗಳನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಮಾಡ್ತಿರೋದೇ ಸೋಯಾಬೀನ್ ಬಿರಿಯಾನಿ, ಅದಕ್ಕೋಸ್ಕರ ಇದನ್ನು ನೆನೆ ಹಾಕ್ಕೊಂಡಿದ್ವಿ ಮೆತ್ತಗಾಗಲಿ ಅಂತ ಹೇಳ್ಬಿಟ್ಟು. ಸೋಯಾಬೀನ್ ಹಾಕ್ಕೊಂಡು ಒಂದು ಸ್ವಲ್ಪ ಸೋಯಾಬೀನಿಗೆಲ್ಲ ಸ್ವಾದ ಹಾಕ್ಕೊಳೋ ತನಕ ಮಸಾಲೆ ಗೂರಾಡ್ಕೊಳ್ಳೋಣ. ಒಂದು kg ಅಕ್ಕಿದು ನಾವು ಬಿರಿಯಾನಿ ಮಾಡ್ತಿರೋದು, ಅದಕ್ಕೆ ತಕ್ಕನಾಗೆ ಈ ಲೋಟದಲ್ಲಿ 8 ಲೋಟ ನೀರು ಹಾಕ್ಕೊತೀವಿ ನಾವು. ಅಕ್ಕಿ ಚೆನ್ನಾಗಿ ಬೇಯ್ತ್ಕೊಬೇಕು ಅಂತಂದು ಹೇಳ್ಬಿಟ್ಟು ಈ ಥರ ನೀರು ಹಾಕ್ಕೊಂಡು ಇದು ಮಾಡೋದು. ಇವಾಗ ಅಕ್ಕಿ ತೊಳ್ಕೊಂಬಿಟ್ಟು ಹಾಕೋಣ. ನೆಕ್ಸ್ಟ್ ಏನು ಇರ್ವಿ ಜಾಗ ಮಾಡ್ಕೊಂಡು ಕೊಡ್ತಿಲ್ಲ ಸಾಯ್ತಿ ಪಾಪ ಜಾಗಿರಲ್ಲ. ನಿಂಬೆಹಣ್ಣು ಒಂಚೂರು ಹಿಂಡ್ಕೊಳೋಣ. ಹುಳಿಗೆ ರುಚಿಗೆ ಒಬ್ಬೊಬ್ರಿಗೆ ಹುಳಿ ಭಾಳ ಚೆನ್ನಾಗಿ ಇಷ್ಟ ಆಗುತ್ತೆ, ನಮಗೆ ಹುಳಿ ರುಚಿ ಇಷ್ಟ ಅಂದಾಗೆ. ಚೆನ್ನಾಗಿ ಕುದೀತಾ ಇದೆ. ಇವಾಗ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿ ಹಾಕೋಣ. ಎಲ್ಲ ಅರೇಂಜ್ ಮಾಡ್ತಿದೀಯಾ ಅಡುಗೆ ಮಾಡೋದಕ್ಕೆ? ಚಿನ್ನಮ್ಮ ಹೆಂಗೈತೆ ಟೇಸ್ಟು? ಹೆಂಗೈತೆ ಟೇಸ್ಟ್? ಸೋಯಾಬೀನ್ ಎಲ್ಲ ಬೆಂದವ? ಇವಾಗ ಏನು ಈ ವೆಜ್ ಬಿರಿಯಾನಿ ರೆಸಿಪಿ ತೋರಿಸಿದ್ದೀವಲ್ಲ, ಇದು ಸಿಂಪಲ್ಲಾಗಿ ಮಾಡೋವಂಥ ರೆಸಿಪಿ. ಇದನ್ನು ಯಾರು ಬ್ಯಾಚುಲರ್ಸ್ ಇರ್ತಿರಲ್ಲ ಅವರೆಲ್ಲ ಇದೇ ರೀತಿ ವೆಜ್ ಬಿರಿಯಾನಿ ಮಾಡ್ಕೊಂಡು ತಿಂತಾಯಿದ್ರೆ ಆರಾಮಾಗಿ ಹೊರಗಡೆ ಅಡುಗೆ ಮಾಡ್ಕೊಳೋದು ಚಿಂತೆ ಇರೋಲ್ಲ, ಮತ್ತು ಚಿತ್ರಾನ್ನ ಮಾಡ್ಕೊಂಡು ತಿನ್ನೋ ಚಿಂತೆ ಇರೋಲ್ಲ. ಈ ಥರದ್ದು ಅವಾಗವಾಗ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟು, ಸೂಪರಾಗಿದೆ. ಎಲ್ಲರೂ ಟ್ರೈ ಮಾಡಿ ಮನೇಲಿ.